ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರ ಸಿದ್ದರಾಮಯ್ಯನವರ ಶಕ್ತಿ ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಇಡೀ ಇಂಡಿಯಾ ನಿಂತ್ಕೊಂಡಿದೆ. ಸಿದ್ದರಾಮಯ್ಯ ಪರ ದೇಶದ ಘಟಾನುಘಟಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದುಗೆ ಬೆಂಬಲವಾಗಿ ನಿಂತ ಎನ್ಸಿಪಿ ಶರದ್ ಪವಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶರದ್ ಪವಾರ್ ಸಾಥ್ ಕೊಟ್ಟಿದ್ದಾರೆ. ನಾನಿದ್ದೀನಿ ಸಿಎಂ ಸಿದ್ದರಾಮಯ್ಯನವರೇ ಅಂದಿದ್ದಾರೆ ಶರದ್ ಪವಾರ್. ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಪರವಾಗಿ ಪವಾರ್ ಪ್ಲೇ ಶುರುವಾಗಿದೆ. ಹಿಂದುಳಿದ ನಾಯಕನನ್ನ ಮುಗಿಸುವಂತ ಷಡ್ಯಂತ್ರ ಇದು. ರಾಷ್ಟ್ರ ಮಟ್ಟದಲ್ಲಿ ಮೋದಿ ವಿರುದ್ಧ ಪ್ರಚಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಎಐಸಿಸಿ ಜೊತೆಗೂ ಶರದ್ ಪವಾರ್ ಮಾತನಾಡಿದ್ದಾರೆ. ಪ್ರಾಸಿಕ್ಯೂಷನ್ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ವಿವಾದವಾಗಿಸೋ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ವಿರುದ್ಧ ಒಬಿಸಿ ಸಮುದಾಯ ಗರಂ ಆಗಿರೋದು. ಒಬಿಸಿ ದಲಿತರ ದೂರವಾಗಿದ್ರಿಂದ ಲೋಕಸಭೆಯಲ್ಲೂ ಸೋಲಾಯಿತು. ಈಗ ಸಿದ್ದರಾಮಯ್ಯರನ್ನ ಮುಟ್ಟಿ ಕೈ ಸುಟ್ಟುಕೊಂಡ ಬಿಜೆಪಿ ಕೈ ಸುಟ್ಟುಕೊಂಡ್ ಬಿಡ್ತಾ. ಹಾಗಾದ್ರೆ ಪವಾರ್ ಪ್ಲಾನ್ ವರ್ಕೌಟ್ ಆದ್ರೆ ಒಬಿಸಿ ಬಂಡಾಯ ಶುರುವಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದು ಕಡೆ ಬಹಳ ಖುಷಿಯಲ್ಲಿದ್ದಾರೆ, ಸಿದ್ದರಾಮಯ್ಯನವರ ತಲೆದಂಡ ಆಗುತ್ತೆ ಅಂತ. ಮತ್ತೊಂದು ಕಡೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸಿಡಿದಿದ್ದಾರೆ, ಆಕ್ರೋಶದ ಮಾತುಗಳನ್ನಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ರಾಜ್ಯಪಾಲರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇರೋದಲ್ಲದೆ ರಾಜ್ಯಾದ್ಯಂತಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇಲ್ಲಿ ಜಯಘೋಷಗಳು ಮೊಳಗ್ತಾ ಇರೋದು. ಅಂದ್ರೆ ಸಿದ್ದರಾಮಯ್ಯನವರ ಶಕ್ತಿನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಘಟಾನುಘಟಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. ಜೊತೆಗೆ ಎನ್ಸಿಪಿ ನಾಯಕ ಶರದ್ ಪವಾರ್ ಅವರು ಕೂಡ ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚಿನ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡೋ ಪ್ಲಾನ್ ನಲ್ಲಿದ್ದಾರೆ. ಹಿಂದುಳಿದ ನಾಯಕರನ್ನ ಮುಗಿಸುವಂತ ಷಡ್ಯಂತ್ರ ಇದು ಅಂತ ಹೇಳಿ ಬಿಂಬಿಸುವಂತ ಸಾಧ್ಯತೆಯೂ ಕೂಡ ಇದೆ.